ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ, ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾವು ಯಾವ ದಿನ ಚೇಂಜ್ ಆಗ್ತಿದೆ, ಯಾವ ಸಮಯದಲ್ಲಿ ಅಂತ ನೋಡಕ್ಕೆ ಬಂದಾಗ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ತನ್ನ ಪತನ ಬದಲಾಯಿಸಿದಾನೆ. ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಮೊದಲೇ ಹೇಳಿದಾಗೆ ಕಟಕ ರಾಶಿ ಅನ್ನೋದು ಜಲತತ್ವದ ರಾಶಿಯಾಗಿದೆ ಮತ್ತು ಗುರುಗೆ ತನ್ನ ಉಚ್ಚ ಸ್ಥಾನ ಕೂಡ ಆಗಿದೆ. ಸೊ ಇದರಿಂದ ನಮ್ಮ ಸುತ್ತಮುತ್ತಿನ ಒಂದು ಪರಿಸರದಲ್ಲಿ ಏನೆಲ್ಲ ಬದಲಾವಣೆನ ನಾವು ನೋಡ್ಬೋದು ಅಂತಂದರೆ ನೋಡಿ, ಜಲರಾಶಿ ಆಗಿರೋದ್ರಿಂದ ಮಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ತುಂಬ ಉತ್ತಮವಾದ ಬೆಳೆನ ನೋಡುವಂಥದ್ದು ಅಥವಾ ಒಳ್ಳೆ ಇಳುವರಿನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಜೊತೆಗೆ ಇನ್ನು ವಿದ್ಯಾಭ್ಯಾಸ ಅಂತ ನೋಡೋಕೆ ಬಂದಾಗ, ಗುರು ವಿದ್ಯಾಭ್ಯಾಸನ ಕೊಡೋದ್ರಲ್ಲಿ ನಾವು ಫಸ್ಟ್ ವಿದ್ಯಾಭ್ಯಾಸ ಅಂತ ನೋಡೋಕೆ ಹೋದಾಗೇ ಫಸ್ಟ್ ಗುರು ಮತ್ತು ಬುಧನ್ನೇ ನೋಡೋದು. ಸೊ ಹಾಗಾಗಿ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ತುಂಬ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ಹೆಸರನ್ನ ನೋಡಬಹುದು. ಅಂದರೆ ಮಕ್ಕಳು ಚೆನ್ನಾಗಿ ಓದ್ತಿದ್ದು ಒಳ್ಳೆಯ ಹೆಸರನ್ನ ತೊಗೊಂಡು ಬರುವಂಥದ್ದು, ಅಥವಾ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಬಹಳಷ್ಟು ಮುಂದುವರಿಯುವಂಥದ್ದು, ಅಥವಾ ಒಳ್ಳೆಯ ಹೊಸ ಸಂಸ್ಥೆಗಳು ಓಪನ್ ಆಗುವಂಥದ್ದು, ಈ ರೀತಿಯಾದ ಒಂದು ಶುಭ ಸುದ್ದಿಗಳನ್ನ ನಾವು ಕೇಳ್ಬೋದು. ಧರ್ಮ ಕಾರ್ಯಗಳು ಅಂದರೆ ಈಗ ದೇವಸ್ಥಾನ ಆಗಿರ್ಬೋದು, ಮಠ ಆಗಿರ್ಬೋದು, ಈ ವಿಚಾರಗಳಲ್ಲಿ ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗ್ತಾರೆ. ಅಂತಂದರೆ ತುಂಬ ಪ್ರಸಿದ್ಧಿ ಹೊಂದುವಂಥದ್ದು, ಅಂದರೆ ಮಠಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನ ಮಾಡುವಂಥದ್ದು, ತುಂಬ ಜನಕ್ಕೆ ಅದರಿಂದ ಹೆಲ್ಪ್ಫುಲ್ ಆಗುವಂಥದ್ದು, ಈ ರೀತಿ ಎಲ್ಲ ಒಂದು ಬದಲಾವಣೆಗಳನ್ನ ನಾವು ಗುರುವಿನ ಬದಲಾವಣೆಯಿಂದ ನೋಡಬಹುದು. ಅದರಲ್ಲೂ ಗುರು 31/10/2026 ಕೂಡ ಅದೇ ಕಟಕ ರಾಶಿಯಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದಾದಮೇಲೆ ಸಿಂಹರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ನಾನು ಆಗಲೇ ಸಮಯನ ಹೇಳಿದೆ, 2:26 2ನೇ ತಾರೀಕು ಜೂನ್ ತಿಂಗಳಲ್ಲಿ ಗುರು ತನ್ನ ಪತನ ಬದಲಾಯಿಸ್ತಾನೆ ಅಂತ. ಸೊ ಆ ಸಮಯಕ್ಕೆ ನಾವೊಂದು ಹಾರೋಸ್ಕೋಪ್ ಹಾಕಿ ನೋಡಿದಾಗ ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಗುರು ಬಂದು ಕಟಕ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಬುಧ ಮತ್ತು ಶುಕ್ರರು ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾರೆ. ಹಾಗೆ ಸೂರ್ಯಗ್ರಹ ವೃಷಭ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಮೇಷ ರಾಶಿನಲ್ಲಿ ಕುಜ ಹಾಗೂ ಮೀನ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಹಾಗೂ ಶುಕ್ರನಲ್ಲಿ ಮೀನ ಲಗ್ನನೇ ನಮಗೆ ತಗೊತಾ ಇದೆ. ಚಂದ್ರ ಧನಸ್ಸು ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕೇತು ಸಿಂಹ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ನೋಡೋಣ ಇದ್ರ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಮಿಥುನ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿಯವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಇವಾಗ ಇಷ್ಟಿಸ್ಕಳ ಕಾಲ ಏನು ಹೇಳ್ತಿದ್ರು, ಗುರುಬಲ ಇದೆ, ಆದರೆ ಜನ್ಮ ಗುರು ನರೋ ದುಃಖಂ ಅಂತ ಏನಾದರೂ ಒಂದು ದುಃಖನ ಅನುಭವಿಸ್ತಾನೆ ಇರಬೇಕಾಗಿತ್ತು ಅಪ್ಪ ಅಂತ ಅನ್ನೋದೊಂದು ಕೊರಗಿತ್ತು ನಿಮಗೆ. ಈಗ 2ನೇ ಮನೆಗೆ ನಿಮ್ಮ ಧನಸ್ಥಾನಕ್ಕೆ ಉಚ್ಚ ರಾಶಿಗೆ ಹೋಗ್ತಾ ಇದ್ದಾನೆ. ಸೊ ಏನೆಲ್ಲ ನೀವು ಎದುರು ನೋಡ್ತಿರ್ತೀರಾ, ಖಂಡಿತವಾಗ್ಲೂ ತುಂಬಾ ಒಳಿತಾಗುವಂಥ ಒಂದು ಟೈಮ್ ಇದು. ಏನಂದರೆ ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗುವಂಥದ್ದು, ಮತ್ತು ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರೊಳಗಡೆ ಯಶಸ್ಸು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೊಂದೇನು ಅಂತಂದರೆ, ನಿಮಗೆ ಗುರುಬಲ ಚೆನ್ನಾಗಿದೆ, ಮೊದಲು ಇತ್ತು ಇವಾಗೂ ಇದೆ. ಈ ಟೈಮಲ್ಲಿ ನಿಮಗೆ ಗಂಡು ಹೆಣ್ಣು ಹುಡುಕಾಟ ಮಾಡುವಂಥದ್ದು, ಮನೆಯಲ್ಲಿ ಮದುವೆ ಮಾಡುವಂಥದ್ದು, ಅಥವಾ ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಹೋಮ ಹವನಗಳು ಮಾಡುವಂಥದ್ದು, ಅಥವಾ ಗೃಹ ಪ್ರವೇಶ ಮಾಡುವಂಥದ್ದು, ಕೆಲವರಿಗೆಲ್ಲ ಭೂಮಿ ತಗೊಳ್ಳೋ ಯೋಗನೂ ಕೂಡ ಬರುತ್ತೆ. ಸೊ ಹಾಗಾಗಿ ಮಿಥುನ ರಾಶಿಯವರು ತುಂಬಾ ಖುಷಿ ಪಡುವಂಥ ಒಂದು ಸಮಯ ಇದು. ಸೊ ಇಷ್ಟು ದಿವಸ ಏನು ನಿಮಗೆ ಕಷ್ಟ, ಏನಾದರೂ ನೋವು, ಆರೋಗ್ಯ ಸಮಸ್ಯೆಗಳನ್ನ ಏನು ನೀವು ಬಳಲ್ತಾ ಇದ್ರಿ, ಇನ್ಮೇಲೆ ಒಂದು ಹ್ಯಾಪಿ ಫೀಲ್ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಗುರುವಿನ ದೃಷ್ಟಿನೂ ಕೂಡ ನಿಮ್ಮ 6ನೇ ಮನೆ ಮೇಲೆ, 8ನೇ ಮನೆ ಮೇಲೆ ಮತ್ತು ನಿಮ್ಮ 10ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ 6ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಯಾರೆಲ್ಲ ಉದ್ಯೋಗಸ್ಥರಿದ್ದೀರಾ ಅವರೆಲ್ಲರಿಗೂ ಕೂಡ ಕೆಲಸದಲ್ಲಿ ಪ್ರಮೋಷನ್ಗಳಾಗುವಂಥದ್ದು, ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಅಥವಾ ನಿಮ್ಗೆ ಯಾವುದೋ ಇಂಥ ಜಾಗದಲ್ಲಿ ನಿಮಗೆ ಕೆಲಸಗಳು ಬೇಕು ಅಂತ ಅನ್ನೋದಿರುತ್ತೆ, ಅಂಥ ಕಡೆ ನೀವು ಕೆಲಸ ಪ್ರಯತ್ನ ಪಟ್ಟಿದ ತಕ್ಷಣ ಕೆಲಸ ಆಗುವಂಥದ್ದು, ಅಥವಾ ಬ್ಯಾಂಕಲ್ಲೂ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು, ಅಥವಾ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ನಿಮಗೆ ವಿನ್ನಿಂಗ್ಸ್ ಆಗುವಂಥದ್ದು, ಹೊಸ ಕೆಲಸಗಳು ಬರುವಂಥದ್ದು. ಅಂದರೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದೇ ಯಾವುದಾದ್ರೂ ಕೆಲಸಗಳು ಅಥವಾ ಅದನ್ನು ಒಳ್ಳೊಳ್ಳೆ ಕೋರ್ಸ್ಗಳನ್ನ ಮಾಡೋಕ್ಕೋಸ್ಕರ ಅಲ್ವಾ. ಸೊ ಅದರಲ್ಲಿ ನಿಮಗೆ ಯಶಸ್ವಿ ಆಗ್ತೀರಾ. ಅಥವಾ ಕೋರ್ಟ್ಗಳಲ್ಲಿ ಕೇಸ್ ಇದ್ದರೆ ನಿಮಗೆ ಕೇಸ್ ನಿಂಪರ ಆಗುವಂಥದ್ದು. ನಿಮಗೆ ಎಷ್ಟೇ ದುಶ್ಮನ್ಗಳ ಕಾಟ ಇದ್ದರೂ ಕೂಡ ಎಲ್ಲರೂ ಕೂಡ ನಿಮ್ಮ ಮುಂದೆ ಕೂಲ್ ಆಗಿಬಿಡ್ತಾರೆ ಈ ಟೈಮಲ್ಲಿ. ಸೊ ಇದೆಲ್ಲ ಒಂದು ಖುಷಿ ವಿಷಯ. ಇನ್ನು ನಿಮ್ಮ 8ನೇ ಮನೆ,
ಆರೋಗ್ಯದಲ್ಲಿ ಏನು ನಿಮಗೆ ಏರುಪೇರುಗಳಾಗ್ತಿತ್ತು ಅಥವಾ ಆರೋಗ್ಯ ಸಮಸ್ಯೆಗಳೇನಾದರೂ ಇತ್ತು ಅಂತಂದರೆ ಅದೆಲ್ಲದಕ್ಕೂ ಕೂಡ ನಿಮಗೆ ಒಳ್ಳೆ ಪರಿಹಾರ ಸಿಕ್ಕುತ್ತೆ. ಇಷ್ಟು ದಿವಸ ಒಂದು ಗಾಯ ಆದರೂ ಕೂಡ, ಒಂದು ನೋವಾದರೂ ಕೂಡ ಅದಕ್ಕೆ ಒಂದು ಪರಿಹಾರ ಅನ್ನೋದು ಇರಬೇಕು. ಕೆಲವರಿಗೆ ಪರಿಹಾರ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ, ಒದ್ಲಾಡ್ತಾ ಇರ್ತೀರ. ಆದರೆ ಇವಾಗ ಗುರುವಿನ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗೋ ಟೈಮ್ ಬರುತ್ತೆ. ಜೊತೆಗೆ 8ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ನಿಮಗೆ ಹಳೆ ಯಾರಾದರೂ ಹಣ ಕೊಡಬೇಕಾಗಿದ್ದು ಇನ್ನೂ ಕೊಟ್ಟಿಲ್ಲ ಅಂತ ಅನ್ನೋದಾಗಿರ್ಬೋದು, ಅದೆಲ್ಲ ಬರುವಂಥದ್ದು. ಮತ್ತು ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಆದಷ್ಟು ನಿಮಗೆ ಒಳ್ಳೆಯದೇ ಆಗುತ್ತೆ, ನೆಗೆಟಿವಿಟಿ ಅಂತ ಏನೂ ಇಲ್ಲ. ಇನ್ನು ನಿಮಗೆ 10ನೇ ಮನೆಗೆ ಗುರುವಿನ ದೃಷ್ಟಿ. ಆದರೆ 10ನೇ ಮನೆಗೆ ಶನಿನೂ ಕೂತ್ಕೊಂಡಿದ್ದಾನೆ. ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ, ಏನಾದರೂ ಒಂದು ಬಿಸ್ನೆಸ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ ನಂತರ ಒಳ್ಳೆ ಫಲಗಳನ್ನ ನೋಡ್ತಿದ್ರಿ. ಹಾಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಏನು ಸಾಕಷ್ಟು ಪ್ರಯತ್ನ ಪಟ್ಟಿದ್ರಿ, ಅದಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್. ಅಪ್ಪ ಇವರು ಒಬ್ರ ಹತ್ರ ಹೋಗಿ ಒಂದು ಕೆಲಸ ತೊಗೊಬೇಕು ಅಂದರೆ ನಾನು ಎಷ್ಟೊಂದು ಶ್ರಮ ಪಡಬೇಕಪ್ಪ ಅಂತಿದ್ದವರು ಪರವಾಗಿಲ್ಲ, ಒಂದು 4-5 ಮಾತು ಆಡ್ತಿದ್ದಂಗೆ ಒಪ್ಕೊಂಡ್ಬಿಟ್ರಲ್ವ, ನನ್ನ ಪ್ರಾಜೆಕ್ಟ್ ಇಷ್ಟ ಆಯ್ತಲ್ವ ಅನ್ನೋಂಥ ಒಂದು ಲೆವೆಲಿಗೆ ಬರ್ತೀರಾ. ಸೊ ಅದೊಂದು ಹ್ಯಾಪಿ ಫೀಲ್ ಆಗಬಹುದು. ಇನ್ನು ಮಿಕ್ಕಿದ್ದು ಅಂತ ನೋಡಿದ್ರೆ ನೋಡಿ, ಲಗ್ನದಲ್ಲೇ ಶುಕ್ರ ಮತ್ತು ಬುಧರ ಸಂಚಾರ ಇದೆ. ಬುಧ ಬಂದು ತನ್ನ ಸ್ವಂತ ಕ್ಷೇತ್ರದಲ್ಲೇ ಇರೋದ್ರಿಂದ ಒಂದೇನೋ ಅವನು ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ವಿ ಆಗುತ್ತೆ. ಜೊತೆಗೆ ಬುದ್ಧಿವಂತರು ಕೂಡ ನೀವು, ಯಾಕಂದರೆ ಬುಧನೇ ಬುದ್ಧಿವಂತ ಒಂದು ಗ್ರಹ ಆಗಿರೋದ್ರಿಂದ, ನಿಮ್ಮ ರಾಶಾಧಿಪತಿಯಾಗಿ ರಾಶಿನಲ್ಲೇ ಇರೋದ್ರಿಂದ, ದಿಗ್ಬಲ ತಗೊಂಡಿರೋದ್ರಿಂದ ನೀವು ಬುದ್ಧಿವಂತಿಕೆಯಿಂದ ಏನೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅಂದ್ಕೊಂಡಿರೋ ಅದೆಲ್ಲನೂ ಕೂಡ ನೀವು ಸಾಧನೆ ಮಾಡ್ಕೊತೀರಾ. ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ತೀರಾ. ಇನ್ನು ಶುಕ್ರ ಬೇರೆ ಜೊತೆನಲ್ಲಿದ್ದಾನೆ, ಲಕ್ಷ್ಮೀನಾರಾಯಣ ಯೋಗ ಬೇರೆ ಇದೆ. ಸೊ ಹಾಗಾಗಿ ಇನ್ನಷ್ಟು ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ವಿ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 11ನೇ ಮನೆಯಲ್ಲಿ ಕುಜನ ಸಂಚಾರ ಇದೆ. ಭೂಮಿಯಿಂದ ಲಾಭ, ಭೂಮಿ ತೊಗೋಬೇಕು ಅಂತ ಏನೋ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಂದರೆ ತೊಗೊಳ್ಳೋದಕ್ಕೆ ಒಳ್ಳೆ ಅವಕಾಶಗಳಾಗತ್ತೆ. ಸೊ ಅದೊಂದು ಖುಷಿ ಪಡುವಂಥ ವಿಷಯ ಆಗುತ್ತೆ. ಅಂದರೆ ಭೂಮಿ ತೊಗೊಳ್ಳೋದು, ಮಾರೋದು, ಹಳೆ ಮನೆಗಳನ್ನೇನಾದ್ರು ದುರಸ್ತಿ ಕಾರ್ಯಗಳನ್ನ ಮಾಡಿಸ್ಕೊಳ್ಳೋ ಅಂಥದ್ದು, ಅದೆಲ್ಲವೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಇನ್ನು ನಿಮಗೆ 12ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ನಿಮಗೆ ನೆಗೆಟಿವಿಟಿ ಕಾಡುತ್ತೆ. ಏನು ಅಂತಂದರೆ, ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸಗಳನ್ನ ಮಾಡ್ತಾಯಿದ್ರೆ, ಅಥವಾ ರಾಜಕಾರಣಿಗಳೇನಾದರೂ ಆಗಿದ್ದರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಿರೋದೇನಾದರೂ ಕೆಲಸಗಳನ್ನ ಮಾಡ್ತಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಹಾಗಾಗಿ ನಿಮ್ಮ ಕೆಲಸಗಳನ್ನ ಸ್ವಲ್ಪ ಬೇಗ ಫಿನಿಷ್ ಮಾಡಿ, ಅದು ಪೆಂಡಿಂಗ್ ವರ್ಕ್ ಇಟ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಾಂದರೆ ಮೇಲಧಿಕಾರಿಗಳಿಂದ ಕ್ವೈರಿ ಬರುವಂಥದ್ದು, ಅಥವಾ ನಿಮಗೇನೋ ಗೌರ್ಮೆಂಟಿಂದ ಸಹಾಯಗಳಾಗಬೇಕು ಅಥವಾ ಹೆಲ್ಪ್ ಆಗಬೇಕು ಅಂದರೆ ಅದರಲ್ಲಿ ಸ್ವಲ್ಪ ನಿಮಗೆ ಅಡೆತಡೆಗಳಾಗುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾಕಂದರೆ ಈ ಬದಲಾವಣೆಯವರೆಗೂ ಕೂಡ ನೀವು ಈ ಒಂದು ಪೇಯ್ನ ಅನುಭವಿಸ್ಬೇಕಾಗತ್ತೆ. ಇನ್ನು ನಿಮಗೆ ರಾಹು ಮತ್ತು ಕೇತುವಿನ ಬದಲಾವಣೆ ಅಂತ ನೋಡೋಕೆ ಹೋದಾಗ, ರಾಹು ಬಂದು ನಿಮಗೆ 9ನೇ ಮನೇಲಿ ಇರ್ತಾನೆ, ಕೇತು ಬಂದು ನಿಮಗೆ ಆ್ಯಸ್ ಯೂಶುವಲ್ 3ನೇ ಮನೆಯಲ್ಲೇ ಸ್ಥಿತನಾಗಿದ್ದಾನೆ. ಸೊ ಹಾಗಾಗಿ ರಾಹುವಿನ ಒಂದು ಪರಿಣಾಮದಿಂದ ನಿಮಗೆ ಅದೃಷ್ಟಕರವಾದ ಕೆಲವು ಕೆಲಸಗಳನ್ನು ಕೊಡ್ತಿರ್ತಾನೆ. ಹಾಗೆ ತಂದೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳನ್ನ ಕೊಡ್ತಾನೆ. ಹಾಗಾಗಿ ತಂದೆ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಕೇತು ಅಂತ ಬಂದಾಗ 3ನೇ ಮನೇಲಿ ಇರೋದ್ರಿಂದ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ನೀವೇನೋ ಅಪ್ಪಿತಪ್ಪಿ ಏನೋ ಮಾತಾಡೋಕೆ ಹೋಗಿ ಇನ್ನೇನೋ ಮಾತಾಡೋಕೆ ಹೋದ್ರೆ ಅದನ್ನು ನೆಗೆಟಿವಿಟಿ ಅನುಭವಿಸ್ಬೇಕಾಗಿ ಬರುತ್ತೆ. ಆದರೆ ಸ್ಪಿರಿಚುವಲ್ ಟ್ರಾವೆಲ್ನ ಜಾಸ್ತಿ ಮಾಡ್ತೀರಾ, ಅಂದರೆ ಶಾರ್ಟ್ ಟ್ರಾವೆಲ್ಸು, ಎಲ್ಲಾದರೂ ಏನೋ ಒಂದು ಕಡೆ ಹೋಗಬೇಕು ಅಂದ್ಕೊಂಡಿರ್ತೀರಾ, ಅದೊಂದು ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರಾ, ಅದೆಲ್ಲದಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಕೂಡಿ ಬಂದಿದೆ. ಇನ್ನು ರೈತರು ಅಂತ ನೋಡೋಕೆ ಬಂದಾಗ, ರೈತರ ಬಗ್ಗೆ ಹೇಳೋದೇ ಬೇಡ, ಅಷ್ಟು ಅತ್ಯುತ್ತಮವಾದ ಒಂದು ಸಮಯ ಆಗಿರುತ್ತೆ. ರೈತರು ದೇಶದ ಬೆನ್ನೆಲುಬು. ರೈತರು ಚೆನ್ನಾಗಿದ್ದರೆ ಎಲ್ಲರೂ ಸುಖವಾಗಿ ಸಂತೋಷವಾಗಿರ್ಬೋದು. ಅದೇ ತುಂಬ ಖುಷಿಯಾದ ಒಂದು ವಿಷಯ ಆಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಯಾರೆಲ್ಲ, ನಾನು ಆಗಲೇ ಹೇಳಿಬಿಟ್ಟೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರೋರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಯಾರಿಗೆಲ್ಲ ಒಂದು ಡ್ರೀಮ್ ಇರುತ್ತೆ, ನಾನು ಇಂಥ ಕೆಲಸಕ್ಕೆ ಹೋಗಬೇಕು, ಇಂಥದ್ದೇ ನಾನು ಕೋರ್ಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅವರೆಲ್ಲರಿಗೂ ಕೂಡ ಒಳ್ಳೆ ಟೈಮ್. ಈ ಟೈಮ್ನ ಸದುಪಯೋಗ ಪಡಿಸ್ಕೊಳ್ಳಿ. ಒಳ್ಳೊಳ್ಳೆ ಎಕ್ಸಾಮ್ಸ್ ನೀವೇನು ಬರೀಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಅಪ್ಲೈ ಮಾಡಿ ಎಕ್ಸಾಮ್ಸ್ಗಳನ್ನ ಬರ್ಕೊಳ್ಳಿ. ಯಾಕಂದರೆ ಅಕ್ಟೋಬರ್ವರೆಗೂ ಕೂಡ ಗುರು ಅದೇ ಸ್ಥಾನದಲ್ಲಿ ಕೂತಿರ್ತಾನೆ. ಸೊ ಹಾಗಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ವಿನ್ ಆಗ್ತೀರಾ, ಅದನ್ನು ನೀವು ಪ್ರಯತ್ನ ಪಡ್ಬೋದು. ನಾರ್ಮಲಾಗಿ ಮಾಮೂಲಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಅಥವಾ ಕಾಲೇಜ್ಗೆ ಹೋಗುವಂಥ ಮಕ್ಕಳಾಯಿತು ಅಂತಂದರೆ ಎಜುಕೇಷನಲ್ಲಿ ಭಾಳಷ್ಟು ಮುಂದಿರ್ತೀರಾ. ಸ್ವಲ್ಪ ಪ್ರಯತ್ನ ಪಟ್ಟು ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೋಬೋದು. ಸೊ ಹಾಗಾಗಿ ತುಂಬ ಉತ್ತಮವಾದ ಒಂದು ಸಮಯ ಇದಾಗಿದೆ. ಇನ್ನು ಪರಿಹಾರವಾಗಿ ಏನು ಮಾಡಬೇಕು? ಏನು ನೆಗೆಟಿವಿಟಿ ಜಾಸ್ತಿ ಇಲ್ಲ, ಸ್ವಲ್ಪ ಮಾತ್ರ ನೆಗೆಟಿವಿಟಿ ಇದೆ. ಏನು ಮಾಡಬೇಕು ಪರಿಹಾರ ಅಂದರೆ ನೋಡಿ, ಮೊದಲನೇದಾಗಿ ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಗುರುಗೆ ಯಾವಾಗಲೂ ನೀವು ಪ್ರತಿ ಗುರುವಾರ ದಿವಸ ಗುರು ಸ್ತೋತ್ರಗಳನ್ನ ಮನೆಯಲ್ಲಿ ಹೇಳ್ಕೊಳ್ಳೋದು, ಅಥವಾ ಗುರುಗಳ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು. ಮನೆಯಲ್ಲಿ ಕಡಲೆಕಾಳನ್ನ ಜಾಸ್ತಿ ಸ್ಟಾಕ್ ಇಡಿ, ಯಾಕಂದರೆ ಗುರು ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ಫಲಗಳನ್ನ ಕೊಡ್ತಿದ್ದಾನೆ. ಸೊ ಮನೇಲಿ ಕಡಲೆಕಾಳು ಸ್ಟಾಕ್ ಇಡಿ. ಪ್ರತಿ ಗುರುವಾರ ಕಡಲೆಕಾಳಿಂದ ಯಾವುದಾದ್ರೂ ಒಂದು ಖಾದ್ಯ ಮಾಡಿ, ಕಡಲೆಕಾಳು ಅಥವಾ ಕಡಲೆ ಬೇಳೆಯಿಂದ ಅದನ್ನು ಖಾದ್ಯ ಮಾಡಿ ದೇವ್ರ
ದೇವರಿಗೆ ನೈವೇದ್ಯ ಮಾಡಿ ಮನೆ ಮಂದಿ ಎಲ್ಲ ಅದನ್ನು ತಿನ್ಬೋದು. ಜೊತೆಗೆ ಇನ್ನೊಂದು ಪರಿಹಾರ ಅಂತಂದರೆ ಸೂರ್ಯನಿಗೆ ಏನಂತಂದರೆ ನೀವು ಪ್ರತಿ ದಿವಸ ಸೂರ್ಯನಿಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಅರ್ಘ್ಯ ಕೊಡುವಂಥದ್ದು. ಜೊತೆಗೆ ಆದಿತ್ಯ ಹೃದಯನ ಪಾರಾಯಣ ಮಾಡೋದು. ಅದು ಸೂರ್ಯನಿಂದ ಏನು ನೆಗೆಟಿವಿಟಿ ಆಗ್ತಿದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ನಿಮಗೆ ಕಡಿಮೆ ಆಗುತ್ತೆ. ಜೊತೆಗೆ ನಿಮಗೆ ಲಕ್ಷ್ಮೀನಾರಾಯಣ ಯೋಗ ನಿಮ್ಮ ರಾಶಿನಲ್ಲೇ ನಡೀತಾ ಇರೋದ್ರಿಂದ ತಿರುಪತಿ ವೆಂಕಟೇಶ್ವರನ ಒಂದು ದರ್ಶನ ಮಾಡ್ಕೊಳ್ಳಿ. ಜೊತೆಗೆ ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತ ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತೆ. ಇನ್ನಷ್ಟು ಮತ್ತಷ್ಟು ಒಳ್ಳೆಯದನ್ನು ಖಂಡಿತವಾಗ್ಲೂ ನೀವು ನೋಡಬಹುದು. ನೋಡಿ, ಗುರುವಿನ ಸಂಚಾರದಿಂದ 12 ರಾಶಿಗಳಿಗೂ ಕೂಡ ಏನೆಲ್ಲ ಫಲಾನುಫಲಗಳಾಗುತ್ತೆ ಅನ್ನೋದನ್ನ ನಾನು ಹೇಳಿದೆ. ಕೆಲವರಿಗೆ ಒಳಿತು ಇದೆ, ಕೆಲವರಿಗೆ ಸಣ್ಣ ಪುಟ್ಟ ಕೆಡುಕು ಕೂಡ ಇದೆ. ಆದರೆ ಆದಷ್ಟು ಕೂಡ ಎಲ್ಲರಿಗೂ ಒಳ್ಳೆಯದೇ ಆಗ್ತಾ ಇದೆ. ಗುರುವಿನ ಅನುಗ್ರಹ ಇನ್ನೂ ಜಾಸ್ತಿ ಆಗಬೇಕು ಅಂತಂದರೆ ನಾನು ಹೇಳುವಂಥ ಮಂತ್ರನ ಪ್ರತಿದಿನವೂ ಕೂಡ ಅಟ್ಲೀಸ್ಟ್ 1 ಸತಿನಾದರೂ ಹೇಳ್ಕೊಳ್ಳಿ. 5 ಸತಿ ಹೇಳಿದ್ರೆ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಕೊನೆ ಪಕ್ಷ 1 ಬಾರಿನಾದರೂ ಹೇಳ್ಕೊಳ್ಳಿ. ಆ ಮಂತ್ರ ಹೀಗಿರುತ್ತೆ: ಗುರುವೇ ಸರ್ವ ಲೋಕಾನಾಂ ಬಿಷಜೇ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಮೂರ್ತೆಯೇ ನಮಃ ಅನ್ನೋಂಥ ಮಂತ್ರನ ಪ್ರತಿದಿನ 5 ಸತಿ ಹೇಳ್ಕೊಳ್ಳಿ, ಅಥವಾ 1 ಸತಿನಾದರೂ ಹೇಳ್ಕೊಳ್ಳಿ ಸಾಕು. ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದರೆ ಅಲ್ಲಿ ಗುರುವಿನ ಸ್ಥಾನಮಾನ ಆಗಿರ್ಬೋದು ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿ ಆಗಿರ್ಬೋದು, ಇದ್ರ ಮೇಲೆ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಕೂಡ ನೀವು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಮ್ಮಲ್ಲೇನಾದರೂ ನೀವು ಜಾತಕನ ತೋರಿಸ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಬಹುದು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.